ಇದು ಮೊದಲೇ ಪ್ರಶ್ನೆ. ಮತ್ತೆ ಹೇಳಿದ್ರೆ ನಮಾಜಿನ ಮುಂದೆ ಯಾರಾದ್ರೂ ನಮಾಜ್ ಮಾಡಕ್ ಕುಂತಿದ್ದಾರ, ಈಗ ಅವ್ರು ನಮಾಜಿನ ಮುಂದೆ ಬಹಳಷ್ಟು ಜನರು ಅಡ್ಡ ಹೋಗ್ಬಿಡ್ತಾರೆ. ಅದು ಹೋಗೋದು ಏನ್ ದೊಡ್ಡವಾದ ಪಾಪ ಇದೆ, ಹರಾಮ್ ಇದೆ. ಉಲಮಾಕರಾಮ್ ಹೇಳ್ತಾರೆ, ನಮಾಜ್ ಯಾರಾದ್ರೆ ಮಾಡಕ್ ಕುಂತಿದಾರ ಅಂದ್ರೆ ಅವ್ರದ್ದು ನಮಾಜಿನ ಸಮೀಪ ಹಿಂಗ್ ಹೋಗಿದ್ರೆ ನಮಾಜ್ ಮಾಡೋ ವ್ಯಕ್ತಿದು ನಮಾಜ್ ಮುರಿಯೋದಿಲ್ಲ. ಆ ನಮಾಜ್ ಮಾಡೋ ವ್ಯಕ್ತಿ ಮುಂದೆ ಯಾರಾದ್ರೆ ವ್ಯಕ್ತಿ ಹಿಂಗ್ ಹೋಗಿದ್ರೆ ಆ ವ್ಯಕ್ತಿ ಪಾಪಿ ಆಗ್ತಾನೆ. ಯಾರಾದ್ರೆ ನಿಮ್ಮ ಹಿಂದೆ ನಮಾಜ್ ಮಾಡಕ್ ಕುಂತಿದಾರ ಅಂದ್ರೆ ನೀವು ಸ್ವಲ್ಪ ತಾಸು ಕುಂದಿರಬೇಕು, ನಿಂದಿರಬೇಕು, ಅವ್ರದ್ದು ನಮಾಜ್ ಆಗುತ್ತಾನೆ. ಇಲ್ಲಪ್ಪ ನಮ್ಗೆ ನಿಂದ್ರಾಕ್ ಶಕ್ತಿ ಇಲ್ಲ, ನಮ್ ಕಡೆ ಟೈಮ್ ಇಲ್ಲ, ನೀವು ಹಾಗೆ ಹೋಗ್ಬಿಟ್ಟಿದ್ರಪ್ಪ ಅಂದ್ರೆ ಅವ್ರದ್ದು ನಮಾಜ್ ಮುರಿಯೋದಿಲ್ಲ, ನೀವು ಪಾಪಿ ಆಗ್ತೀರ. ಏನು, ನೀವು ಪಾಪಿ ಆಗ್ತೀರ. ಅದೇ ಏನಾದ್ರೆ ವ್ಯಕ್ತಿ ಈಗ ಕದಾ ಕಡೆ ನಿಂತು ಹೋಗೋದು ದಾರಿ ಇದೆ, ಅಲ್ಲೇ ನಿಂತು ಏನಾದ್ರೆ ನಮಾಜ್ ಮಾಡಕ್ ಕುಂತಿದ್ದಾನ, ಬಹಳಷ್ಟು ಜನರು ಹೋಗೋರಿದಾರ, ಆ ವ್ಯಕ್ತಿ ನಮಾಜ್ ಮಾಡೋದು ಮುಂಚೆ ಯೋಚನೆ ಮಾಡಬೇಕು, ಈ ದಾರಿ ಇದೆ ಹೊರಗಡೆ ಹೋಗೋದು, ಇಲ್ಲಿ ನಾನು ನಮಾಜ್ ನಿಂತು ಮಾಡಬಾರ್ದು, ಯಾಕೆಂದ್ರೆ ಜನರು ಇಲ್ಲಿಂದ ಹೋಗ್ತಾರ, ನಾನು ಬೇರೆ ಕಡೆ ಹೋಗಿ ನಮಾಜ್ ಮಾಡ್ಕೋಬೇಕು. ನಮಾಜ್ ಮಾಡುವನಿಗೆ ಈ ರೀತಿ ಇದೆ, ಮತ್ತು ನಮಾಜ್ ಬೇರೆ ಜಗತ್ತಿನ ಮಾಡಕುತ್ತಿನ ವ್ಯಕ್ತಿ ಆ ವ್ಯಕ್ತಿನ ಮುಂದೆ ಈ ರೀತಿ ಅಡ್ಡ ಹೋಗಬಾರ್ದು, ಹೋಗಿದ್ರೆ ನೀವು ಪಾಪಿ ಆಗ್ತೀರಾ. ಇದು ಬಹಳಷ್ಟು ಗಮನ ಇಟ್ಕೋಬೇಕು. ನಮ್ಮ ಮುಸ್ಲಿಂ ಜನರು ಏನ್ ಮಾಡ್ತಾರ, ಯಾರಾದ್ರೂ ನಮಾಜ್ ಮಾಡಿದ್ರೆ ನೋಡಿಂಗಿಲ್ಲ, ಅವ್ನು ನಮಾಜ್ ಮಾಡ್ಲಿ, ನಾವು ಮುಂದೆ ಹೋಗೋದು ಹಂಗೆ ಅಡ್ಡ, ಅವ್ರ ಮುಂದಿನ ಹೋಗ್ಬಿಡ್ತಾರ ಹಂಗೆ. ಅದರಿಂದ ಏನೈತಿ ಏನಿಲ್ಲ ಅದನ್ನೇ ಗೊತ್ತಿರೋದಿಲ್ಲ. ಹಂಗ ಅಡ್ಡ ನೀವು ಹೋಗಿದ್ರೆ ನೀವು ಪಾಪಿ ಆಗ್ತೀರಾ.